ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಚಾರ ಏನಪ್ಪ ಅಂತಂತಂದರೆ 2-3 ದಿನಗಳಿಂದ ಕರ್ನಾಟಕದಲ್ಲಿ ಸುರಿದಂಥ ಭಾರಿ ಮಳೆ, ಆಲಿಕಲ್ ಮಳೆ ಏನು ಸುರಿದಿದೆ. ಇದಕ್ಕೆ ಅಮೆರಿಕದಲ್ಲಿ ಕೂತ್ಕೊಂಡಿರೋಂಥ ಬಿಲ್ ಗೇಟ್ಸ್ ಕಾರಣನ. ಈಗಂತ ಹಲವಾರು ವೀಡಿಯೋಗಳ ಕಂಟೆಂಟ್ಗಳು ತುಂಬ ವೈರಲ್ ಆಗ್ತಾಯಿದ್ದಾವೆ. ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಹೌದು ಫ್ರೆಂಡ್ಸ್, ಸುಮಾರು 4-5 ದಿನಗಳ ಹಿಂದೆ ಸುರಿದಂಥ ಭಾರಿ ಆಲಿಕಲ್ ಮಳೆಗೆ ಕರ್ನಾಟಕದಲ್ಲಾಗಲಿ, ಡೆಲ್ಲಿಯಲ್ಲಾಗಲಿ, ಒರಿಸ್ಸಾದಲ್ಲಾಗಲಿ ಆಲ್ಮೋಸ್ಟ್ ಭಾಳ ರೈತರಿಗೆ ನಷ್ಟ ಆಗಿದೆ. ಮತ್ತು ಸುರಿದಂಥ ಭಾರಿ ಗಾತ್ರದ ಆಲಿಕಲ್ಗಳಿಗೆ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಏನು ಹೇಳ್ತಿದ್ದಾರೆ, ಇದೆಲ್ಲ ಆರ್ಟಿಫಿಷಿಯಲ್ ಮಳೆ. ಬಿಲ್ ಗೇಟ್ಸ್ ಅವರು ತಾವೇ ಸ್ವತಃ ಇಂಡಿಯಾದ ಮೇಲೆ ಈ ಥರ ಪ್ರಯೋಗ ಮಾಡ್ತಿದ್ದಾರೆ, ಇಂಡಿಯಾನ ಲ್ಯಾಬೊರೇಟರಿ ಮಾಡ್ಕೊಂಡಿದ್ದಾರೆ ಅಂತ ಆದಷ್ಟು ಜಾಲತಾಣಗಳಲ್ಲಿ ಫೇಕ್ ನ್ಯೂಸ್ ಓಡಾಡ್ತಿದೆ. ವೀಡಿಯೋಸ್ಗಳಲ್ಲಿ ಕಂಟೆಂಟ್ ಕ್ರಿಯೇಟರ್ಸಲ್ಲಿ ಹೇಳ್ತಿರೋದು ಏನಪ್ಪ ಅಂತಂದರೆ, ಬಿಲ್ ಗೇಟ್ಸ್ ಅವರು ಕ್ಲೌಡ್ ಎಕ್ಸ್ಪೆರಿಮೆಂಟ್ಸ್ ಏನಾದರೂ ಮಾಡ್ತಿದ್ದಾರೆ ಅಂತ ವಿಷಯಗಳು ಕೇಳಿ ಬರ್ತಿದೆ. ಆದರೆ ನಿಜವಾದ ವಿಷಯ ಏನಪ್ಪ ಅಂತಂತಂದರೆ, ಬಿಲ್ ಗೇಟ್ಸ್ ಅವರು ಸ್ಕೋಪೆಕ್ಸ್ ಅನ್ನೋ ಒಂದು ಕಂಪ್ನಿ ಮೇಲೆ ಸ್ಕೋಪೆಕ್ಸ್ ಅನ್ನೋ ಒಂದು ಕಂಪ್ನಿಗೆ ಫಂಡ್ ಮಾಡ್ತಾರೆ. ಅದು ಯಾವ ಥರ ಎಕ್ಸ್ಪೆರಿಮೆಂಟ್ ಮಾಡುತ್ತಪ್ಪ ಅಂತಂದರೆ, ವಾತಾವರಣದಲ್ಲಿ ಆಗ್ತಿರುವಂಥ ಭಾರಿ ಈ ಉಷ್ಣಾಂಶ ಏನಿದೆ ಜಾಸ್ತಿ ಆಗ್ತಿರೋದಕ್ಕೆ ಕಡಿಮೆ ಮಾಡೋದಕ್ಕೆ ಮೋಡಗಳ ಮೇಲೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಸಲ್ಫೇಟ್ ಅಂತ ಒಂದು ಸ್ಪ್ರೇ ಮಾಡ್ತಾರೆ. ಇದರಿಂದ ಸೂರ್ಯ ಮತ್ತು ಮೋಡಗಳಲ್ಲಿ ಬರ್ತಿರುವಂಥ ಉಷ್ಣಾಂಶ ಕಡಿಮೆ ಆಗಿ ಮೋಡಗಳ ಮೇಲೆ ಆ ಸ್ಪ್ರೇ ಮಾಡೋದ್ರಿಂದ ಕ್ಯಾಲ್ಸಿಯಂ ಕಾರ್ಬೋನೇಟು ಅದು ಸೂರ್ಯನಿಂದ ಬರುವಂಥ ಆಲ್ಮೋಸ್ಟ್ ಉಷ್ಣಾಂಶವನ್ನು ತಡೆ ಹಿಡಿದು ಸ್ವಲ್ಪ ಭೂಮಿಯನ್ನು ತಂಪು ಮಾಡುತ್ತೆ. ಈ ಥರ ಎಕ್ಸ್ಪೆರಿಮೆಂಟಿಗೆ ನಮ್ಮ ಬಿಲ್ ಗೇಟ್ಸ್ ಅವರು ಫಂಡ್ ಮಾಡಿದ್ದಾರೆ. ಈ ಸ್ಕೋಪೆಕ್ಸ್ ಕಂಪ್ನಿ ಏನಿದೆ, ಇದಕ್ಕೆ ಬಿಲ್ ಗೇಟ್ಸ್ ಅವರು ಅದಕ್ಕೆ ಫಂಡ್ ಮಾಡಿದ್ದಾರೆ. ಅವರು ಈ ಥರ ಪಾರ್ಟ್ ಆಫ್ ಇಟ್. ಈ ಕಂಪ್ನಿ ಏನೋ ಅವ್ರದ್ದಲ್ಲ, ಈ ಎಕ್ಸ್ಪೆರಿಮೆಂಟ್ ಏನೋ ಅವ್ರದ್ದಲ್ಲ, ಇದಕ್ಕೆ ಜಸ್ಟ್ ಫಂಡ್ ಮಾಡಿದ್ದಾರೆ. ಅಮೆರಿಕದ ವಿದ್ಯಾರ್ಥಿಗಳು ಏನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಅದಕ್ಕೆ ಅವರು ಫಂಡ್ ಮಾಡಿದ್ದಾರೆ. ಬಟ್ ಜನ ಹೇಳ್ತಾ ಇರೋದು ಏನಂತಂದರೆ, ಬಿಲ್ ಗೇಟ್ಸ್ ಅವರೇ ಸ್ವತಃ ಈ ಎಕ್ಸ್ಪೆರಿಮೆಂಟ್ ಮಾಡಿಸಿ ಇಂಡಿಯಾದ ಮೇಲೆ ಅಥವಾ ಇಂಡಿಯಾ ಬೇರೆ ಕಡೆ ಎಲ್ಲ ಏನೇನು ಆಗ್ತಿದೆ ಆಲಿಕಲ್ ಮಳೆ ಸುರಿಸ್ತಿದ್ದಾರೆ ಅಂತ ಫೇಕ್ ನ್ಯೂಸ್ ತಲುಪಿಸ್ತಾ ಇದ್ದಾರೆ. ಈ ಸ್ಕೋಪೆಕ್ಸ್ ಅನ್ನೋ ಕಂಪ್ನಿ ಏನಿದೆ, ಇದು 2018ರಲ್ಲಿ ಈ ಆರ್ಟಿಫಿಷಿಯಲ್ ಸೂರ್ಯನಿಂದ ಬರೋ ಕಿರಣಗಳನ್ನ ತಡಿಬೇಕು ಅಂತೇಳಿ ಮೋಡಗಳ ಮೇಲೆ ಸ್ಪ್ರೇ ಮಾಡೋದಕ್ಕೋಸ್ಕರ ಸ್ವೀಡನ್ ದೇಶದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದು ಸಕ್ಸಸ್ ಆಗೋಲ್ಲ. ಏನಕ್ಕೆ ಆ ದೇಶದಲ್ಲಿ ಹಲವಾರು ಅಡೆತಡೆಗಳು ಉಂಟಾಗಿ ಅದಕ್ಕೆ ಭಾಳಷ್ಟು ವಿರೋಧಗಳು ಉಂಟಾಗ್ತವೆ. ಅದರಿಂದ ಆ ಎಕ್ಸ್ಪೆರಿಮೆಂಟ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಈ ನಮ್ಮ ಸೋಕಾಲ್ಡ್ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ, ಇವರೆಲ್ಲ ಹೇಳ್ತಿರೋ ಹಾಗೆ ಯಾವುದೇ ಒಂದು ದೇಶದ ಪರ್ಮಿಷನ್ ಇಲ್ಲದೆ ಆ ದೇಶದ ಮೇಲೆ ಆರ್ಟಿಫಿಷಿಯಲ್ ಕ್ಲೌಡಿಂಗ್ ಮಾಡೋದಾಗಲಿ ಅಥವಾ ಈ ಆಲಿಕಲ್ ಮಳೆ ಏನಿದೆ ಇಷ್ಟೆಲ್ಲ ಮಾಡೋದಾಗಲಿ ಆ ದೇಶದ ಪರ್ಮಿಷನ್ ಇಲ್ಲದೆ ಎಲ್ಲ ಮಾಡೋಕ್ಕೆ ಸಾಧ್ಯನಾ? ಮತ್ತು ನಮ್ಮ ದೇಶದ ಇಂಟೆಲಿಜೆನ್ಸ್ ಬ್ಯೂರೋ ಆಗಲಿ ಅಥವಾ ಆಗಲಿ ಇದೆಲ್ಲ ಏನು ಸುಮ್ಮನೆ ಕೈ ಕಟ್ಕೊಳ್ತಿರ್ತಾನೆ? ಇವರೆಲ್ಲ ಹೇಳ್ತಿರೋ ಹಾಗೆ ವಿಷಯ ಏನಪ್ಪ ಅಂತಂದರೆ, ಬಿಲ್ ಗೇಟ್ಸ್ ಅವರು ಯಾವುದೇ ಪರ್ಮಿಷನ್ ಇಲ್ಲದೆ ಎಲ್ಲ ಏನೂ ಇಲ್ಲದೆ ಡೈರೆಕ್ಟಾಗಿ ಇಂಡಿಯಾದ ಮೇಲೆ ಡೈರೆಕ್ಟಾಗಿ ಯಾವ ಥರ ಈ ಥರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾಕಿ ಆರ್ಟಿಫಿಷಿಯಲ್ ಸೈನ್ ಹಾಕಿ ಇಷ್ಟು ಥರ ಆಲಿಕಲ್ ಮಳೆ ಬರ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸತ್ಯ ಅಂತ ನಾನು ಅಂದ್ಕೊತೀನಿ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಎಲ್ಲ ಕಡೆಯೂ ಸರ್ಚ್ ಮಾಡಿ ಹೇಳ್ತಿರೋದು ಏನಂತಂದರೆ, ಈ ಆರ್ಟಿಫಿಷಿಯಲ್ ಮಳೆಗೂ ಬಿಲ್ ಗೇಟ್ಸ್ಗವ್ರಿಗೂ ಯಾವುದೇ ಸಂಬಂಧ ನನಗಂತೂ ಕಂಡುಬಂದಿಲ್ಲ. ನಿಮಗೇನಾದರೂ ಆ ವಿಷಯಗಳಲ್ಲಿ ಗೊತ್ತಿದ್ದರೆ ಹಂಗೆ ಕಮೆಂಟ್ ಮಾಡಿ, ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್.